ಅಯ್ಯ 3, 2, 1 ಗೋ. ಕಿತ್ತೂರಿನ ಚೆನ್ನಮ್ಮನ ಆ ಕಿತ್ತೂರಿಗೂ ಮತ್ತು ಸಂಗೊಳ್ಳಿಗೂ 14-15 ಕಿಲೋಮೀಟರ್ಗಳ ಅಂತರ. ಇದು ನದಿಯಲ್ಲಿ ಮುಳುಗಿರುವಂಥ ಭಾಗ ಆದ ನಂತರ ಶಿಫ್ಟ್ ಮಾಡಿರುವಂಥ ಊರು ಅಂತ ಹೇಳ್ತಾರೆ. ಕಿತ್ತೂರಿನ ಚೆನ್ನಮ್ಮನ ಮೇಲೆ ಬ್ರಿಟಿಷರು ಅಟ್ಯಾಕ್ ಆದಾಗ ಠಾಕರೆಯನ್ನು ಆಕೆ ಹತ್ಯೆ ಮಾಡ್ತಾಳೆ. ಅದಾದ ನಂತರ ಮತ್ತೊಂದು ತಂಡ ಬ್ರಿಟಿಷರದ್ದು ಆಕ್ರಮಣಕ್ಕೆ ಅಂತ ಬರುತ್ತೆ. ಈ ಬಾರಿ ತುಂಬ ಎಚ್ಚರಿಕೆಯನ್ನು ವಹಿಸುವಂಥ ಬ್ರಿಟಿಷರು ಕಿತ್ತೂರಿನ ಒಳಗಿರುವಂಥವ್ರನ್ನೇ ತಮ್ಮ ಕಡೆ ಸೆಳ್ಕೊಂಡು ಕಿತ್ತೂರು ಚೆನ್ನಮ್ಮನ ವಿರುದ್ಧವಾಗಿ ಅವರು ಕೆಲಸ ಮಾಡುವಂತೆ ನೋಡ್ಕೊಳ್ತಾರೆ. ಮದ್ದುಗುಂಡಿಗೆ ಸಗಣಿ ನೀರನ್ನು ಬೆರೆಸಿ ಅದು ಸಿಡದೆ ಇರೋ ಥರ ನೋಡ್ಕೊಳ್ತಾರೆ. ಚೆನ್ನಮ್ಮನಿಗೆ ಇದು ಗೊತ್ತಾಗುವ ವೇಳೆಗೆ ಭಾಳ ತಡವಾಗಿತ್ತು. ಹೀಗಾಗಿ ಸೋಲೋದು ಖಾತ್ರಿ ಅಂತ ಗೊತ್ತಾದಾಗ ಗುಪ್ತ ಮಾರ್ಗದಿಂದ ಆಕೆ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಆ ಗುಪ್ತ ಮಾರ್ಗವನ್ನು ಕಿತ್ತೂರಿನಲ್ಲಿರುವಂಥ ಕೆಲವರು ತೋರಿಸಿಕೊಟ್ಟಿದ್ದರಿಂದಾಗಿ ಕಿತ್ತೂರಿನ ಚೆನ್ನಮ್ಮ ಸಿಕ್ಕಾಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆಕೆಯನ್ನು ಧಾರವಾಡ ಕಲೆಕ್ಟರ್ ಕಚೇರಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಇರಿಸಿ ಆನಂತರ ಬೈಲಹೊಂಗಲದ ಸೆರೆಮನೆಯಲ್ಲಿ ಇರಿಸ್ತಾರಂತೆ. 5 ವರ್ಷಗಳ ಕಾಲ ಬೈಲಹೊಂಗಲದ ಸೆರೆಮನೆಯಲ್ಲಿದ್ದ ಕಿತ್ತೂರು ಚೆನ್ನಮ್ಮನಿಗೆ ಇದ್ದಂಥ ಒಂದೇ ಒಂದು ಆಸ್ಥೆ ಅಥವಾ ವಿಶ್ವಾಸ, ನಂಬಿಕೆ ಅಂತ ಏನಾದರೂ ಇದ್ದರೆ ಅದು ಸಂಗೊಳ್ಳಿ ರಾಯಣ್ಣ ತನ್ನ ಬಲಗೈ ಬಂಟ, ತನ್ನ ಪುತ್ರ ಸಮಾನನಾಗಿರುವಂಥ ವ್ಯಕ್ತಿ ಇನ್ನೂ ಬದುಕಿದ್ದಾನೆ, ಆತ ಏನಾದರೂ ಮಾಡೇ ಮಾಡ್ತಾನೆ ಅಂತ. ಸಂಗೊಳ್ಳಿ ರಾಯಣ್ಣನ ಕದನ ಹೋರಾಟದ ಶೈಲಿಯು ಅಷ್ಟೇ ಅದ್ಭುತವಾಗಿತ್ತು. ಸಂಗೊಳ್ಳಿ ರಾಯಣ್ಣ ಅಂದ ಕೂಡಲೇ ಇವತ್ತಿಗೂ ಕನ್ನಡಿಗರ ನರನಾಡಿಗಳು ಒಮ್ಮೆ ಜಾಗೃತವಾಗ್ತವೆ. ಮಿತ್ರರೇ, ಇಡೀ ಭಾರತಕ್ಕೆ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಪರಿಚಯವನ್ನು ಮಾಡಿಕೊಡ್ಬೇಕಾದಂಥ ಅಗತ್ಯ ಇದೆ. ಆದರೆ ಸಂಗೊಳ್ಳಿ ರಾಯಣ್ಣನು ಕೂಡ ಬ್ರಿಟಿಷರ ಕೈವಶವಾಗಿ ಆತ ಕೂಡ ಸಾಯೋ ಹಂತ ಬಂದಾಗ ಚೆನ್ನಮ್ಮನಿಗಿದ್ದ ಯಾವ ಆಸ್ಥೆಗಳು ಉಳ್ಕೊಂಡಿರಲಿಲ್ಲ. ಆಕೆಯೂ ಕೂಡ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಬೇಕಾದ ಸ್ಥಿತಿ ಬಂತು. ನಾವಿವತ್ತು ಅದೇ ಸಂಗೊಳ್ಳಿಲಿದ್ದೀವಿ. ಸ್ವಾತಂತ್ರ್ಯೋತ್ಸವಕ್ಕೆ ಸ್ವಾತಂತ್ರ್ಯ ತಿಲಕ ಮಾಡ್ಕೊಳ್ಬೇಕು ಅಂತಂದರೆ ಈ ಸಂಗೊಳ್ಳಿಯ ಮಣ್ಣು ಕೂಡ ಬೇಕು. ಹೀಗಾಗಿ ಆ ಮೃತ್ತಿಕೆಯನ್ನು ಸೇರಿದಂತೆ ಎಲ್ಲ ಭಾಗಗಳಿಂದ ಏನು ಮೃತ್ತಿಕೆ ಸಂಗ್ರಹಿಸ್ತಾ ಇದ್ದೀವಿ ಅದನ್ನು ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಇಡಗುಂಜಿಯ ಹತ್ತಿರ ಇರುವಂಥ ಹೊನ್ನಾವರದ ಇಡಗುಂಜಿ ಹತ್ತಿರ ಇರುವಂಥ ಗುಣವಂತಿಗೆ ತೊಗೊಂಡು ಬರ್ತಿದ್ವಿ. ಅವೆಲ್ಲವನ್ನು ತಿಲಕ ಮಾಡೋಣ. ಬನ್ನಿ, ಸ್ವಾತಂತ್ರ್ಯೋತ್ಸವಕ್ಕೆ ಸ್ವಾಗತ ಕೋರ್ತಾ ನಾವು ಈ ಪುಣ್ಯಾತ್ಮ ಸಂಗೊಳ್ಳಿ ರಾಯಣ್ಣನ ಆ ಪ್ರತಿಮೆಗೆ ಹಾರ ಹಾಕೋಣ. ನಿಮ್ಮೆಲ್ಲರ ಪರವಾಗಿ ಈ ಹಾರವನ್ನು ಹಾಕೋಣ. ಜೈ ಹಿಂದ್.